ನಮಸ್ಕಾರ. ಎನ್ಆರ್ ನ್ಯೂಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕಡಪಟ್ಟಿ ಗ್ರಾಮದ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಸರಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕಡಪಟ್ಟಿ 1990-97ರವರೆಗಿನ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮ. ಗುರುವಿಗೆ ಗೌರವ ಮತ್ತು ಸ್ನೇಹಕ್ಕೆ ಹೊಸ ಜೀವ. ದಿನಾಂಕ ಆಗಸ್ಟ್ 28, 2026ರಂದು ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶ್ರೀ ಸೆಟಸ್ಥ ಬ್ರಹ್ಮ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಮುತ್ತಿನಕಂತಿ ಹಿರೇಮಠ, ಜಮಖಂಡಿ. ಉದ್ಘಾಟಕರು ಪರಮಪೂಜ್ಯ ಶ್ರೀ ಆನಂದದೇವರು, ಓಲೇಮಠ, ಜಮಖಂಡಿ. ಸಾನ್ನಿಧ್ಯ ಪರಮಪೂಜ್ಯ ಶ್ರೀ ಶ್ರೀಶೈಲ ಮಹಾಸ್ವಾಮಿಗಳು, ಕಾಡಸಿದ್ದೇಶ್ವರ ಮಠ, ಕಡಪಟ್ಟಿ. ಪರಮಪೂಜ್ಯ ಶ್ರೀ ಅಭಿನವ ರಾಚೋಟೇಶ್ವರ ದೇವರು, ಶ್ರೀ ಜಗದೀಶ್ವರ ವಿರಕ್ತ ಮಠ, ಕಡಪಟ್ಟಿ. ಮಾತು ಶ್ರೀ ಪ್ರಮೀಳಾತಾಯಿ, ಶ್ರೀ ಜಗದೀಶ್ವರ ವಿರಕ್ತ ಮಠ, ಕಡಪಟ್ಟಿ. ಶ್ರೀಮತಿ ಶ್ರುತಿ ರಾಮಪುರ, ಪಿಡಿಒ, ಗ್ರಾಮ ಪಂಚಾಯತ್ ಕಡಪಟ್ಟಿ. ಶ್ರೀ ಡಿವಿ ಲಮಾಣಿ, ಮುಖ್ಯ ಗುರುಗಳು. ಶ್ರೀಮತಿ ಎಂಬಿ ಪಡೆದಣ್ಣವರ್, ಶ್ರೀಮತಿ ಪಿಎಸ್ ಸುರಪುರ, ಶ್ರೀಮತಿ ಉಜ್ವಲ ಬನಸೋಡೆ, ಶ್ರೀಮತಿ ಎಂಎಲ್ ವಾಜಂತ್ರಿ, ಶ್ರೀ ಆರ್ಐ ಬಿರಾದಾರ, ಶ್ರೀ ಎಸ್ಬಿ ಅಂಬಲಜೇರಿ, ಶ್ರೀ ಬಿಪಿ ರತ್ನಾಕರ್, ಶ್ರೀ ಸಿಆರ್ ಬೆಳಗಲಿ, ಶ್ರೀ ಹುನಬಿ, ಶ್ರೀ ಎನ್ಎಸ್ ಛಾಯಾಗೋಳ್, ಶ್ರೀ ನೀಲಗುಂಡ, ಶ್ರೀ ವಸ್ತ್ರದ, ಶ್ರೀ ಎನ್ಎಸ್ ಕಾಳಿ, ಶ್ರೀ ಎಸ್ಎ ದಶವಂತ್, ಶ್ರೀಮತಿ ಬೊಮ್ಮಣ್ಣವರ್. ಈ ಗುರುಗಳಿಗೆ ಹಳೆ ವಿದ್ಯಾರ್ಥಿಗಳಿಂದ, ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಂದ, ಊರಿನ ಗ್ರಾಮಸ್ಥರಿಂದ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಹಿರಿಯರ ಸ್ವಾಗತ, ಪ್ರೀತಿಯ ಸ್ವಾಗತ ಈ ದಿನ. ಓಹೋ ತಮ್ಮಯ ಗಮನ, ಸಂತಸ ತನನನ, ಮರೆಲಾರೆವು ಈ ಕ್ಷಣ ಈ ದಿನ. ಮಣ್ಣರ ಸ್ವಾಗತ, ಹಿರಿಯರ ಸ್ವಾಗತ ಈ ಕ್ಷಣ ಈ ದಿನ. ವಿದ್ಯೆಯ ಆಗರ, ಸ್ಫೂರ್ತಿಯ ಸಾಗರ, ಬೆಳಕಿನ ಗೋಪುರ ಈ ಸ್ವಾಗತ ಈ ದಿನ. ಪ್ರೀತಿಯ ಸ್ವಾಗತ ಈ ದಿನ. ಓಹೋ ತಮ್ಮಯ ಗಮನ, ಸಂತಸ ತನನನ, ಮರೆಲಾರೆ.
ಇದು ಫಸ್ಟ್ ಟೈಮ್ ಆಗ್ತಾ ಇದೆ ಅಂತ ಹೇಳಿದ್ರು. ನಮ್ಮ ಶಾಲೆಯ ಆವರಣದಲ್ಲಿ ಯಾವುದೇ ಒಂದು ಈ ತರದ ಫಂಕ್ಷನ್ ಫಸ್ಟ್ ಟೈಮ್ ಆಗ್ತಾ ಇದೆ ಅಂತ ಹೇಳಿ ಹೊರಗಡೆ ಮಾಡಿರ್ಬೋದು, ಬಟ್ ಶಾಲೆಯ ಆವರಣದಲ್ಲಿ ಆಗಿದ್ದು ಫಸ್ಟ್ ಟೈಮ್. ಇಷ್ಟು ದೊಡ್ಡ ಇತಿಹಾಸ ಹೊಂದಿರತಕ್ಕಂತ ನಮ್ಮ ಶಾಲೆಗೆ ನಮ್ಮ ಆವರಣದಲ್ಲೇ ಮಾಡಿ ಇದಕ್ಕೊಂದು ಸೂಕ್ತ ಗೌರವ ಕೊಡ್ಬೇಕಂತ ನಮ್ಮ ಆಸೆ ಇತ್ತು, ನಾವು ಮಾಡಿದ್ವಿ ಅದನ್ನ. ಈ ಒಟ್ಟಾರೆಗೆ 86 ಬ್ಯಾಚ್, ನಮ್ಮ 91ನೇ ಬ್ಯಾಚ್ ನಲ್ಲಿ 86 ವಿದ್ಯಾರ್ಥಿಗಳಿದ್ರು. ಅದರಲ್ಲಿ ಹಲವಾರು ಮೊದಲುಗಳಲ್ಲಿ ನಮ್ಮ ದೇಶಕ್ಕೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವರು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಹಲವಾರು ಜನ ಶಿಕ್ಷಕರಾಗಿದ್ದಾರೆ, ನ್ಯಾಯವಾದಿಗಳಾಗಿದ್ದಾರೆ, ನ್ಯಾಯಾಧೀಶರಾಗಿದ್ದಾರೆ, ದೇಶದ ಸೈನ್ಯದಲ್ಲಿದ್ದಾರೆ, ಗೃಹಿಣಿಯರಾಗಿದ್ದಾರೆ, ಮತ್ತೆ ಪ್ರಗತಿಪರ ರೈತರಾಗಿದ್ದಾರೆ, ಮತ್ತೆ ಉದ್ಯಮಿಗಳಾಗಿದ್ದಾರೆ, ಮತ್ತೆ ನಾಗರಿಕ ಸೇವೆಯಲ್ಲಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊ ಈ ನಮ್ಮ ಒಂದು ಒಗ್ಗಟ್ಟು ಇವತ್ತು ನಾವು ಇಲ್ಲಿ ಈ ತಂಡದ ಮೂಲಕವಾಗಿ, ಈ ಕಾರ್ಯಕ್ರಮದ ಮೂಲಕವಾಗಿ ನಾವು ಇದನ್ನ ನಿಮ್ಮ ಮುಂದೆ ಪ್ರಶಸ್ತಿಪಡಿಸ್ತಾ ಇದ್ದೀವಿ. ಒಂದು ಹಿಂದಿನಲ್ಲಿ ಒಂದು ಸೇಯಿಂಗ್ ಇದೆ, ಕಹತೆ ಹೈ ಅಗರ್ ಕಿಸಿ ಚೀಜ್ ಕೋ ದಿಲ್ ಸೆ ಚಾಹೋ तो पूरी कायनात उसे आपसे मिलाने में लग जाती है. ನೀವೊಂದು ಯಾವುದೇ ಒಂದು ವಸ್ತು, ಒಂದು ವ್ಯಕ್ತಿನ ಬಹಳ ಮನಸ್ಸಿನಿಂದ ಪ್ರೀತಿಸಿದ್ರೆ, ಪೂಜಿಸಿದ್ರೆ, ಆರಾಧಿಸಿದ್ರೆ ಇಡೀ ಜಗತ್ತೇ ನಿಮ್ಮನ್ನ ಒಂದು ಶಕ್ತಿಯಾಗಿ ನಿಮ್ಮ ಹಿಂದೆ ಬೀಳುತ್ತೆ, ಅದನ್ನ ಒಂದು ಮಾಡ್ಲಿಕ್ಕೆ, ಅದನ್ನ ಒಂದು ಅನುಭವಿಸ್ಲಿಕ್ಕೆ ಅಂತ ಒಂದು ಹೇಳ್ತಾರೆ. ಅದೇ ರೀತಿ ನಮ್ಮ ಎಲ್ಲರ ಮನಸ್ಸಿನಲ್ಲೂ ಇಷ್ಟು ಒಂದು ಉತ್ಕಟವಾದ ಒಂದು ಭಾವನೆ ಇತ್ತು, ನಮ್ಮ ಗುರುಗಳಿಗೆ ಒಂದು ವಂದನೆ ನಾವು ಸಲ್ಲಿಸಬೇಕು ಅಂತ. ಅದು ಇವತ್ತು ಈ ಒಂದು ಕಾರ್ಯಕ್ರಮದ ರೂಪದಲ್ಲಿ ಮೂಡಿ ಬಂದಿದೆ. ಸೊ ಎಲ್ಲ ನಮ್ಮ ತಂಡದ ಸದಸ್ಯರಿಗೂ ಈ ಮೂಲಕ ನಾನು ಒಂದು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತೆ ಎಲ್ಲರಿಗೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ದೀರಿ, ಎಲ್ಲರಿಗೂ ನಾನು ಒಂದು ನಮ್ಮ ತಂಡದ ಪರವಾಗಿ ನನ್ನ ಒಂದು ಖುಷಿಯನ್ನ ಅಭಾರಿಯಾಗಿ ವ್ಯಕ್ತಪಡಿಸ್ತಾ ಇದ್ದೀನಿ. ಇದು ಅಷ್ಟು ಸಣ್ಣದಾಗಿ ಮಾಡುವಂತ ಕೆಲಸ ಇರಲಿಲ್ಲ. ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸರ್ವರು ಕೂಡ ನಮ್ಮ ಗುರುಗಳು ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಗೆ ಚಾಲನೆಯನ್ನ ನೀಡಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸುತ್ತಿರುವಂತಹ ಸರ್ವ ಪೂಜ್ಯರಿಗೆ, ಗುರುಗಳಿಗೆ, ಗುರುಮಾತೆಯರಿಗೆ ಹಾಗೂ ಸರ್ವ ನಮ್ಮ ಆತ್ಮೀಯ ಸ್ನೇಹ ಬಳಗಕ್ಕೆ, ಕಡಪಟ್ಟಿ ಗ್ರಾಮದ ಗುರು ಹಿರಿಯರಿಗೆ ಎಲ್ಲರಿಗೂ ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಿರುವುದು ಬಹಳಷ್ಟು ಸಂತೋಷ. ಅದೇ ರೀತಿಯಾಗಿ ಅಕ್ಷರ ಋಣ ಎನ್ನುವಂತಹ ಸ್ಮರಣ ಸಂಚಿಕೆಯನ್ನ ಒಳಗೊಂಡಿರುವಂತಹ ಅಕ್ಷರ ಋಣ ಎನ್ನುವಂತಹ ಈ ಸ್ಮರಣ ಸಂಚಿಕೆಯ ಪ್ರಧಾನ ಸಂಪಾದಕರಾಗಿರುವಂತಹ ಪ್ರೊಫೆಸರ್ LM ಮಾರ್ಕಪ್ನಳ್ಳಿ, ಅದೇ ರೀತಿಯಾಗಿ ಉಪ ಸಂಪಾದಕರಾಗಿರುವಂತಹ ಶ್ರೀ ಲಕ್ಷ್ಮೀ ಕಲ್ಲೊಳ್ಳಿ ಅವರು ಹಾಗೂ ಈ ಸರ್ವ ರೀತಿಯಾದಂತಹ ಈ ಸ್ಮರಣ ಸಂಚಿಕೆಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಮಹೋದಯರು ಈ ಒಂದು ಸ್ಮರಣ ಸಂಚಿಕೆಯನ್ನ ಬಿಡುಗಡೆ ಮಾಡಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಸರ್ವ ಗುರು ವೃಂದ, ಸರ್ವ ಪೂಜ್ಯರು ಕೂಡ ಈ ಒಂದು ಸ್ಮರಣ ಸಂಚಿಕೆಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಕಡಪಟ್ಟಿ ಶಾಲೆ ಹಿನ್ನೆಲೆ, ಕಡಪಟ್ಟಿ ಗ್ರಾಮದ ಪರಿಚಯ, ಕಡಪಟ್ಟಿ ಬಸವಣ್ಣನ ದೇವಸ್ಥಾನದ ಪರಿಚಯ,